ಆಯುರ್ವೇದ ಸಿಸ್ಟಮ್ ಅಂತ ಡಿಫೈನ್ ಮಾಡಿಲ್ಲ. ಯಾಕಂದ್ರೆ ಮೆಡಿಕಲ್ ಎಜುಕೇಶನ್, ಮೆಡಿಕಲ್ ಪ್ರೊಫೆಷನ್ ಬರ್ತಕ್ಕಂಥದ್ದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ. ಕನ್ಕರೆಂಟ್ ಲಿಸ್ಟ್ ಅಂದ್ರೇನು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥ ಪಾಲಿಸಿಗಳು. ಸೊ ಅಲ್ಲಿ ಏನಾದ್ರು ಡಿಸ್ಪ್ಯೂಟ್ ಆದಾಗ ಏನಾಗುತ್ತೆ, ಕೇಂದ್ರ ಸರ್ಕಾರ ಏನ್ ಹೇಳುತ್ತೋ ಆ ಆಕ್ಟ್ ಗಳೇ ಫೈನಲ್ ಆಗುತ್ತೆ. ಆಸ್ ಪರ್ 254 section of the Indian Constitution, anything dispute occur in the as per subject of the concurrent list, the whatever the central act will tell, that will prevail. ಸೊ ಅದೇ ಫೈನಲ್ ಆಗುತ್ತೆ. ಹಾಗಾಗಿ ನಮ್ಮ ಮೆಡಿಕಲ್ ನಮ್ಮ ಸಿಸ್ಟಮ್ ಅಂದ್ರೇನು, ನಮ್ಗೆ ಇರ್ತಕ್ಕಂಥ ಮೆಡಿಕಲ್ ಪ್ರೊಫೆಷನ್ ಬಗ್ಗೆ ಇರ್ತಕ್ಕಂಥ ರೈಟ್ಸ್ ಅದು ಕೇಂದ್ರ ಸರ್ಕಾರ ಏನ್ ಕೊಡುತ್ತೋ ಅದೇ ಫೈನಲ್ ಆಗುತ್ತೆ. ಹಾಗೆ ನಮ್ಮ ರಾಜ್ಯ ಸರ್ಕಾರದ ಈ ಸ್ಟೇಟ್ ಪಾಲಿಸಿ ಅಡಿಯಲ್ಲಿ ಇರ್ತಕ್ಕಂಥ ಆಕ್ಟ್ಗಳು, ನಮ್ಗೆ ರೈಟ್ಸ್ ಕೊಟ್ಟಂತ ಆಕ್ಟ್ಗಳು KPME ಆಕ್ಟ್, KP ಬೋರ್ಡ್ ಆಕ್ಟ್ ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಸೊ ಈ ಆಕ್ಟ್ಗಳಲ್ಲಿ ಎಲ್ಲಿ ನಮ್ಗೆ ಅವಕಾಶ ಇದೆ ಅಂದ್ರೆ KPME ಆಕ್ಟ್ ಅಲ್ಲಿ ಹೇಳಿದ್ದಾರೆ ಸರ್, ದ ಮೇನ್ ಆಬ್ಜೆಕ್ಟಿವ್ ಆಫ್ ದ KPME ಆಕ್ಟ್ ಈಸ್ ಟು ಸರ್ವ್ ದ .6 ಆಫ್ ದ ಸೆಕೆಂಡ್ ಲಿಸ್ಟ್ ಆಫ್ ದ 7th schedule of Indian Constitution, .26 of the third list of the 7th schedule of Indian Constitution. ಅಂದ್ರೆ ಪಬ್ಲಿಕ್ ಹೆಲ್ತ್ ಸಲುವಾಗಿ ಮತ್ತು ಮೆಡಿಕಲ್ ಪ್ರೊಫೆಷನ್ ಸಲುವಾಗಿ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಹೇಳ್ತಾರೋ ಅದನ್ನೇ ನಾವು ಸರ್ವ್ ಮಾಡ್ತೀವಿ ಅಂತೇಳಿ KPME ಆಕ್ಟ್ ಅಲ್ಲಿ ಹೇಳಿದ್ದಾರೆ. ಸೆಕ್ಷನ್ 2 ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಎನಿ ಡಾಕ್ಟರ್ ಆರ್ ಎನಿ ಪರ್ಸನ್ ಶುಡ್ ಪ್ರಾಕ್ಟೀಸ್ ಇನ್ ದ ಸಿಸ್ಟಮ್, ಅವರು ವ್ಯಾಸಂಗ ಮಾಡಿದ, ವಿದ್ಯಾರ್ಥಿ ಹೊಂದಿದ ಮತ್ತು ನೋಂದಾಯಿತ ಪದ್ಧತಿಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ. ಸೊ ನಾವು ವ್ಯಾಸಂಗ ಏನ್ ಮಾಡಿದೀವಿ, 40% ಮಾಡರ್ನ್ ಸೈನ್ಸ್ ಬಗ್ಗೆ ಓದಿದೀವಿ, 60% ಆಯುರ್ವೇದದ ಬಗ್ಗೆ ಓದಿದೀವಿ. ನಮ್ಮ ವಿದ್ಯಾರ್ಥಿ ಅಂದ್ರೇನು, ಅದೇ ಸೇಮ್ ಸಪ್ಲಿಮೆಂಟರಿ ಮಾಡರ್ನ್ ಮೆಡಿಕಲ್ ಸೈನ್ಸ್. ನಮ್ಮ ಸಿಸ್ಟಮ್ ಅಂದ್ರೇನು, ರಿಜಿಸ್ಟರ್ ಆಗಿರತಕ್ಕಂಥದ್ದು ಏನು ISM ಸಿಸ್ಟಮ್ ಅದಾಗಿದ್ದ ಮಾಡರ್ನ್ ಸೈನ್ಸ್. ಸೊ ನಮಗೆ KPME ಆಕ್ಟ್ ಕೂಡ ನಾವು ಏನು ಓದಿದೀವಿ, ವಿದ್ಯಾರ್ಥಿ ಓದಿದೀವಿ, ಯಾವ ಸಿಸ್ಟಮ್ ಅಲ್ಲಿ ನೋಂದಾಯಿಸಿದೀವಿ, ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಅನ್ನೋದು ಅಧಿಕಾರ ನಮಗೆ KPME ಆಕ್ಟ್ ಅಲ್ಲೂ ಕೂಡ ಇದೆ. ಅದೇ ಸೆಕ್ಷನ್ 11 ಅಲ್ಲಿ ಅಪ್ಲಿಕೇಶನ್ಸ್ ಆಫ್ ದ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಇದೆ. ಇರ್ರೆಸ್ಪೆಕ್ಟ್ ಆಫ್ ದ ಅಲೋಪತಿಕ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ ಆಯುರ್ವೇದಿಕ್ ಎಸ್ಟಾಬ್ಲಿಷ್ಮೆಂಟ್, ಇನ್ನೊಂದು ಎಸ್ಟಾಬ್ಲಿಷ್ಮೆಂಟ್, ಯಾರೇ ಒಬ್ಬ ರೋಗಿ ರಸ್ತೆ ಅಪಘಾತ, ಸುಟ್ಟಗಾಯಗಳು ಮತ್ತು ಏನು ಒಂದು ಅಸಾಲ್ಟ್ ಆಗಿ ಇಂಜೂರ್ ಆಗಿ ಬರ್ತಕ್ಕಂಥ ಪೇಷಂಟ್, ಈ ಡಾಗ್ ಬೈಟ್ಸ್ ಇಲ್ಲ ಎಮರ್ಜೆನ್ಸಿ ಪೇಷಂಟ್ ಯಾರಾದ್ರೂ ಬಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಲೈಫ್ ಸೇವಿಂಗ್ ಮತ್ತು ಫಸ್ಟ್ ಏಡ್ ಕೊಟ್ಟು ಸ್ಟೆಬಿಲೈಸಿಂಗ್ ಮೆಜರ್ಸ್ ನಲ್ಲಿ ತಗೋಬೇಕು ಅನ್ನೋ ಅಧಿಕಾರ ನಮಗೆ KPME ಆಕ್ಟ್ ಅಲ್ಲಿ ಇದೆ. ಸೊ ಎಮರ್ಜೆನ್ಸಿ ಇದ್ದಾಗ ನಾವು ISM ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಮೆಡಿಸಿನ್ ಯೂಸ್ ಮಾಡಿ ಯಾವ ತರ ನಾವು ಸ್ಟೆಬಿಲೈಸ್ ಮಾಡಬೇಕಾಗತ್ತೆ, ಅನಿವಾರ್ಯತೆ ನಾವು ಮಾಡರ್ನ್ ಮೆಡಿಸಿನ್ ನಾವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ ಆ ಸಂದರ್ಭಗಳಲ್ಲಿ. ಹಾಗಾಗಿ ಈ ಪ್ರಕಾರವಾಗಿನೂ ನಮಗೆ KPME ಆಕ್ಟ್ ಅಲ್ಲಿ ನಾವು ಆಧುನಿಕ ಔಷಧಗಳನ್ನು ಬಳಸಲಿಕ್ಕೆ ಅವಕಾಶ ಇದೆ ಅಂತ ನಾನು ಹೇಳಿ ಬಳಸ್ತೀನಿ ಸರ್. ಆಮೇಲೆ ಕಮ್ಯುನಿಕಬಲ್ ಡಿಸೀಸಸ್ ಅಲ್ಲಿ ಪ್ರಿವೆಂಟ್ ಮಾಡ್ತಕ್ಕಂಥ ಮೆಜರ್ಸ್ ಗಳನ್ನ ನಾವು ತಗೋಬೇಕು ಅನ್ನೋ ಅಧಿಕಾರನ ಕೂಡ ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದು KPME ಆಕ್ಟ್ ಅಲ್ಲಿ ಆಯ್ತು. ನೀವು KP ಬೋರ್ಡ್ ಆಕ್ಟ್ ಬಂದ್ರೆ 1961 ಅಲ್ಲಿ ಸರ್ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಂದ್ರೆ, ಡಾಕ್ಟರ್ ಮುಕ್ತಿಯರ್ ಚಂದ್ ಕೇಸಲ್ಲಿ ನೀವು ಏನು ಪ್ರಾಕ್ಟೀಸ್ ಮಾಡ್ಬೇಕನ್ನೋದು ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಇಂದ ಫ್ಲೋ ಆಗ್ತಕ್ಕಂಥದ್ದಲ್ಲ. ನೀವು ಯಾವ ಸಿಸ್ಟಮ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ತರ ಔಷಧಗಳನ್ನ ಬಳಸ್ಕೋಬೇಕು ಅನ್ನೋದು ನಿಮ್ಮ KUP ಬೋರ್ಡ್ ಆಕ್ಟ್ ಅಲ್ಲಿ ಬರಬೇಕು. ನೀವು ಎಲ್ಲಿ ರಿಜಿಸ್ಟ್ರೇಷನ್ ತಗೊಂಡಿದ್ದೀರೋ ಆ ಆಕ್ಟ್ ಇಂದ ಬರಬೇಕು. ಸೊ ನಮ್ಮ KUP ಬೋರ್ಡ್ ಆಕ್ಟ್ ಅಲ್ಲಿ ನೋಡೋದಾದ್ರೆ ಅಲ್ಲಿ ಕೂಡ ನೀವು ಬರೀ ಆಯುರ್ವೇದ ಡ್ರಗ್ ಯೂಸ್ ಮಾಡಿ ಅಂತ ಇಲ್ಲ. ನಮ್ಮ ಆಯುರ್ವೇದಿಕ್ ಸಿಸ್ಟಮ್ ಅಂದ್ರೆ ಇಟ್ ಈಸ್ ಸಪ್ಲಿಮೆಂಟೆಡ್ ಆರ್ ನಾನ್ ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಅಡ್ವಾನ್ಸಸ್ ಆಸ್ ದ ಬೋರ್ಡ್ ವಿಲ್ ಡಿಟರ್ಮೈನ್ ಫ್ರಮ್ ಟೈಮ್ ಟು ಟೈಮ್ ಅಂತ ಹೇಳಿ ಹೇಳ್ತಾರೆ ಸರ್. ಸೊ ಬೋರ್ಡ್ ಏನೇ ಡಿಟರ್ಮೈನ್ ಮಾಡಿದೆ ಅಂದ್ರೆ ನಮಗೆ 2016 ಅಲ್ಲಿ ವಿ ಆರ್ ಎಲಿಜಿಬಲ್ ಟು ಪ್ರಾಕ್ಟೀಸ್ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸಿನ್ ಅನ್ನೋದನ್ನ ಕನ್ಸಿಡರ್ ಮಾಡಿ ಡಿಟರ್ಮೈನ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿತ್ತು, ನಮ್ಗೆ ಇಂಟಿಗ್ರೇಟೆಡ್ ಶೆಡ್ಯೂಲ್ ಸೇರಿಸಿ ಅಂತ ಹೇಳಿ. ಸೊ ನಾವು ಎಲಿಜಿಬಲ್ ಇರೋದಕ್ಕೋಸ್ಕರನೇ ನಮ್ಗೆ ಇಂಟಿಗ್ರೇಟೆಡ್ ಅಲ್ಲಿ ಸೇರಿಸಿ ಅಂತ ಕೊಟ್ಟಿದ್ದು. ಆಮೇಲೆ ಸೆಕ್ಷನ್ 21 and 23 ಆಫ್ ದ ಸೇಮ್ KUP ಬೋರ್ಡ್ ಆಕ್ಟ್ ಅಲ್ಲಿ ಏನ್ ಹೇಳ್ತಾನಂದ್ರೆ, ವಿ ವಿಲ್ ರೆಗ್ಯುಲೇಟ್ ಯುವರ್ ಸ್ಟ್ಯಾಂಡರ್ಡ್ಸ್ ಆಫ್ ಯುವರ್ ಕ್ವಾಲಿಫಿಕೇಶನ್ ಮತ್ತೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ಅಂತ ಹೇಳುತ್ತೆ. ಸೊ ನಮ್ಮ ಕ್ವಾಲಿಫಿಕೇಶನ್ ಎಕ್ಸಾಮಿನೇಷನ್ಸ್ ಕೂಡ ಈ ಮಾಡರ್ನ್ ಮೆಡಿಸಿನ್ ಗೆ ಸಂಬಂಧಪಟ್ಟಂತ ಕೆಲವು ಕ್ವಶನ್ಸ್ ಗಳಿದೆ. ನಾನೊಂದು 10 ಕ್ವಶನ್ ಪೇಪರ್ ಕೂಡ ಅದ್ರಲ್ಲಿ ಆಡ್ ಮಾಡಿದ್ದೀನಿ ಆಸ್ ಎ ಪ್ರೂಫ್ ಆಗಿ. ಸೊ ಅಲ್ಲಿ ಮಾಡರ್ನ್ ಮೆಡಿಕಲ್ ಸೈನ್ಸ್ ಬಗ್ಗೆ ತುಂಬಾ ಕ್ವಶನ್ಸ್ ಗಳು ಕೇಳ್ತಾರೆ.
ಸೊ ಹಾಗಾಗಿ ನಾವು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ವಿಲ್ ಡಿಸೈಡ್ ಅವರ್ ಕ್ವಾಲಿಫಿಕೇಶನ್. ಸೊ ನಮ್ಮ ಕ್ವಾಲಿಫಿಕೇಶನ್ ಕೂಡ ಏನು ಎರಡರಲ್ಲೂ ಇರ್ತಕ್ಕಂಥದ್ದು. ಅದೇ ಕ್ವಾಲಿಫಿಕೇಶನ್ ಇಲ್ಲಿ ನಮಗೆ ನಾವು ಯಾವ ಸಿಸ್ಟಮ್ ಅಲ್ಲಿ ಕ್ವಾಲಿಫಿಕೇಶನ್ ತಗೊಂಡಿರ್ತೇವೋ ಅದೇ ಸಿಸ್ಟಮ್ ಅಲ್ಲಿ ನಮಗೆ ರಿಜಿಸ್ಟ್ರೇಷನ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ನಾವು ಆ ಪ್ರಕಾರವಾಗಿ ನೋಡೋದಾದ್ರೆ ನಮ್ಮ ಬೋರ್ಡ್ ಅಲ್ಲಿ ಕೂಡ ನಮ್ಮ ಸಿಸ್ಟಮ್ ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಅಡ್ವಾನ್ಸಸ್ ಅಂತ ಇರ್ತಕ್ಕಂಥದ್ದು. ಮತ್ತು ಸೆಕ್ಷನ್ 20 ಆಫ್ ಕೇರ್ಕೋ ಬೋರ್ಡ್ ಆಕ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಆಕ್ಟ್ ಅಲ್ಲಿ ಹೇಳ್ತಾರೆ ನಿಮ್ಮ ರೈಟ್ಸ್ ಅಂಡ್ ಪ್ರಿವಿಲೇಜಸ್ ಆರ್ ರಿಲೇಟೆಡ್ ಟು ದ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತಾರೆ. ಸೊ ರಾಜ್ಯ ಸರ್ಕಾರ ಒಪ್ಕೊಂಡಿದೆ, ಕೇಂದ್ರ ಸರ್ಕಾರ ಏನ್ ಹೇಳುತ್ತೋ ಅದನ್ನೇ ನಾವು ಫಾಲೋ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರನು ಅದನ್ನೇ ಹೇಳ್ತೇವೆ. ಸೊ ನಮ್ಮ ಕೇಂದ್ರ ಸರ್ಕಾರ NCSA ಮಾಡಿದ ಪ್ರಕಾರವಾಗಿ ಚಾಪ್ಟರ್ 3 and 4 ಅಲ್ಲಿ ನಿಮ್ ಸಿಲೆಬಸ್ ಏನಿದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿರ್ಬೇಕಾದ್ರೆ ರಾಜ್ಯ ಸರ್ಕಾರನು ಅದನ್ನೇ ಹೇಳ್ತಾ ಇದೆ ಅಲ್ವಾ. ಇದೇ ಆಕ್ಟ್ ಅಲ್ಲಿ ಸೆಕ್ಷನ್ 34(2)B ಅಲ್ಲಿ ಹೇಳಿದ್ದಾರೆ, any person who are registered in this act is deemed to practice any system of medicine within the definition of their system ಅಂತ ಹೇಳ್ತಾರೆ. ಸೊ ನಮ್ಮ ಸಿಸ್ಟಮ್ ಏನು ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಮೆಡಿಸಿನ್. ಸೊ ವಿದಿನ್ ದಟ್ ಡೆಫಿನೇಷನ್ ವಿ ಕ್ಯಾನ್ ಪ್ರಾಕ್ಟೀಸ್ ಎನಿ ಸಿಸ್ಟಮ್ ಅನ್ನೋದು ನಮ್ಮ ಬೋರ್ಡ್ ಆಕ್ಟ್ ಅಲ್ಲೇ ಇದೆ. ಹಾಗಾಗಿ ನಾನು ಈ ರಾಜ್ಯ ಸರ್ಕಾರದ ಆಕ್ಟ್ಗಳ ಕಾಯ್ದೆಗಳಲ್ಲಿ ಕೂಡ ನಮ್ಗೆ ಏನು ಅಂದ್ರೆ ನಮ್ಮ ಪದ್ಧತಿ ಏನಿದೆ, ನಾವು ಆಯುರ್ವೇದ ಪದ್ಧತಿಯನ್ನು ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ ನಮ್ಮ ಸಿಲೆಬಸ್ ಟೀಚಿಂಗ್ ಅಂಡ್ ಟ್ರೈನಿಂಗ್ ಅಲ್ಲಿ ಇರ್ತಕ್ಕಂಥ ಮೆಡಿಸಿನ್ ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಆದ್ರೆ ಅಲೋಪತಿ ಸಿಸ್ಟಮ್ ಅಂದ್ರೆ ಏನು, ಬೇರೆ ಬೇರೆ ಬ್ರಾಂಚಸ್ ಅಲ್ಲಿ ಇರ್ತಕ್ಕಂಥ ಮೆಡಿಸಿನ್ ಮತ್ತು ಅಲೋಪತಿಕ್ ಎಸ್ಟಾಬ್ಲಿಷ್ಮೆಂಟ್ ಏನು ನಮ್ಮ ಕ್ಲಿನಿಕ್ ಆಯ್ತು ಹಾಸ್ಪಿಟಲ್ ಆಯ್ತು ಆ ಲೈಸೆನ್ಸ್ ಅಲ್ಲಿ ತಗೊಂಡು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಅವಕಾಶ ನಮ್ಗೆ ಸ್ಟೇಟ್ ಬೋರ್ಡ್ ಅಲ್ಲಿ ಇರಬೇಕು. ಆದ್ರೆ ಇಲ್ಲಿವರೆಗೂ ಆ ಅವಕಾಶ ಇಲ್ಲ. ಬಟ್ ಇಂಡಿಯನ್ ಸಿಸ್ಟಮ್ ಅಂದ್ರೆ ಇಂಡಿಯನ್ ಸಿಸ್ಟಮ್ ಸಪ್ಲಿಮೆಂಟೆಡ್ ಬೈ ಮಾಡರ್ನ್ ಅಡ್ವಾನ್ಸಸ್, ಆ ಸಿಸ್ಟಮ್ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ನಮ್ಗೆ KPMA ಆಕ್ಟ್ ಅಲ್ಲೂ ಲೈಸೆನ್ಸ್ ಇದೆ ಮತ್ತು ಕೇರ್ಕೋ ಬೋರ್ಡ್ ಅಲ್ಲೂ ಲೈಸೆನ್ಸ್ ಇದೆ.